ನೆಲಮಂಗಲ ತಾಲೂಕಿನ ದಾಬಸ್ಪೇಟೆ ಪಟ್ಟಣದ ಖಾಸಗಿ ಸಮುದಾಯ ಭವನ ಮಾರುತಿ ಮಹಲ್ ಕಲ್ಯಾಣ ಮಂಟಪದಲ್ಲಿ ಶ್ರೀ ಶಿರಡಿ ಸಾಯಿ ಶಿಕ್ಷಣ ದತ್ತಿ ಸಂಸ್ಥೆಯ ಅಡಿಯಲ್ಲಿರುವ ಹೊಯ್ಸಳ ಪದವಿ ಪೂರ್ವ ಕಾಲೇಜಿನಿಂದ ಹಮ್ಮಿಕೊಂಡಿದ್ದ ಕಲಾ ಉತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಕಾಲೇಜು ವಾರ್ಷಿಕೋತ್ಸವ 2024-25ನೇ ಸಾಲಿನ ಸಮಾರಂಭಕ್ಕೆ ಹಲವಾರು ಗಣ್ಯರು ಸೇರಿ ಭಾನುವಾರ ಚಾಲನೆ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಬೆಂಗಳೂರಿನ BMSIT ತಾಂತ್ರಿಕ ಕಾಲೇಜಿನ ಪ್ರೊಫೆಸರ್ ಡಾಕ್ಟರ್ ಎನ್ ಜಯರಾಮ ಶೆಟ್ಟಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಕಾಲೇಜು ವಿದ್ಯಾರ್ಥಿಗಳು ತಮ್ಮ ಸುಪ್ತ ಮನಸ್ಸಿನಲ್ಲಿ ಸಾಧನೆಯ ಅರಿವಿದ್ದು ಪರಿಶ್ರಮ ಪಟ್ಟರೆ ಉತ್ತಮ ಫಲಿತಾಂಶ ಬಂದೇ ಬರುತ್ತದೆ, ಮೊಬೈಲ್ ಬಳಕೆ ಕಡಿಮೆ ಮಾಡಿ ಎಂದು ಹೇಳಿದರು. ಇನ್ನು ಮುಖ್ಯವಾಗಿ ಕಾಲೇಜು ಜೀವನದಿಂದಲೇ ವಿದ್ಯಾರ್ಥಿಗಳು ಸೃಜನಶೀಲತೆ ಕಲಿಯಬೇಕು, ಮಾನವೀಯ ಮೌಲ್ಯಗಳನ್ನು ಹೆಚ್ಚು ಬೆಳೆಸಿಕೊಳ್ಳಬೇಕು, ಒಳ್ಳೆಯತನ, ಧನಾತ್ಮಕ ಆಲೋಚನೆ, ಉತ್ತಮ ಪ್ರಾರ್ಥನೆ ನಮ್ಮ ಜೊತೆ ಇದ್ದರೆ ಶಿಕ್ಷಣದ ಕಲಿಕೆ ತಾನಾಗಿಯೇ ಒಲಿದು ಬರುತ್ತದೆ ಎಂದು ಡಾಕ್ಟರ್ ಎನ್ ಜಯರಾಮ ಶೆಟ್ಟಿ ಹೇಳಿದ್ದು ಹೀಗೆ. ಪೇಟೆ ಅನ್ನುವಂಥ ಅರೆಪಟ್ಟಣ ಪ್ರದೇಶದಲ್ಲಿ ಇಷ್ಟೊಂದು ವೈಭವ ರೀತಿಯಲ್ಲಿ ನಡೆಯುವಂಥ ಕಾಲೇಜು ಬಹಳ ಅಪರೂಪ. ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳ ಶಿಸ್ತು ಸುಮಾರು 1-2 ಗಂಟೆ ನೋಡ್ತಾ ಇದ್ದೇನೆ. ಒಂದು ಶ್ರದ್ಧೆಯಲ್ಲಿದೆ ಕೂತ್ಕೊಂಡ್ರು. ಅದೇ ರೀತಿಯಲ್ಲಿ ಅಧ್ಯಾಪಕರ ಶ್ರದ್ಧಾವಾನ್ ಲಭತೆ ಜ್ಞಾನಂ. ಇಂಥ ಶ್ರೇಷ್ಠ ಕೆಲಸವನ್ನು ಕೈಗೊಂಡ ಪ್ರಾಂಶುಪಾಲರು, ಅಧ್ಯಾಪಕರು ಅವರ ಶ್ರಮ ವ್ಯರ್ಥ ಆಗದಿರಲಿ, ಇದು ಬೇರೆ ಕಡೆಗಳು ಆದರ್ಶವಾಗಲಂತ ನಾನೇ ಸರ್. ಇದರಲ್ಲಿ ಮುಖ್ಯವಾಗಿ ಒಂದು ಶ್ರಮ ಭಾಳ ಮುಖ್ಯ ಆಗ್ತದೆ. ಯಾಕಂದರೆ ಇದನ್ನು 4-5 ವರ್ಷ ಮಾಡಿದರೆ ಮುಂದೆ 40 ವರ್ಷ ಜೀವನ ಸುಗಮ ಆಗ್ತದೆ. ಆ ರೀತಿಯಲ್ಲಿ ಅವರು ದಿವಸಕ್ಕೆ 15 ಗಂಟೆ ಆದರೂ ಒಂದು ಕ್ಲಾಸ್ ರೂಮ್ ಸೇರ್ಕೊಂಡು ಅವರು ಎಫರ್ಟ್ ಹಾಕಬೇಕಾಗುತ್ತೆ. ಈಸಿ ಗೋಯಿಂಗ್ ಆ್ಯಟಿಟ್ಯೂಡ್ ಅವ್ರು ಬಿಡಬೇಕು ಅದು ಅನ್ನಿಸ್ತಾರೆ. ಮೊಬೈಲ್ ಗೀಳಿನಿಂದ ದೂರ ಮೊಬೈಲ್ ಒಂದು ರೀತಿಯಲ್ಲಿ ಒಂದು ವೈಯಕ್ತಿಕ ಶತ್ರು ಇದಾಗಿ ಎಷ್ಟು ಬೇಕೋ ಅಷ್ಟೇ ಫಂಕ್ಷನಲ್ಲಿ ಇಟ್ಟಿರ್ತೀವಲ್ಲ, ಅದನ್ನು ಅತಿಯಾಗಿ ದಿವಸಕ್ಕಿಂತ 1 ಗಂಟೆ ಹೆಚ್ಚು ಅವರು ಪ್ರಯೋಗ ಮಾಡಬಾರ್ದು. ಇದರಿಂದ ಅವರ ಒಂದು ಕಾನ್ಸಂಟ್ರೇಷನ್ ಹಾಳಾಗುತ್ತೆ ಅನ್ನೋದು ವೈಯಕ್ತಿಕ ಅಭಿಪ್ರಾಯ. ಸರ್, ಗ್ರಾಮೀಣ ಪ್ರದೇಶದಲ್ಲಿ ಉತ್ತಮ ಕಾಲೇಜು ಟ್ರಸ್ಟ್ ಬಗ್ಗೆ ಏನು ಹೇಳ್ತೀರಾ? ಇದು ಬಹಳ, ಯಾಕಂದರೆ ಇಲ್ಲಿ ಒಂದು ಮ್ಯಾನೇಜ್ಮೆಂಟ್ ಮತ್ತು ಬಹಳ ಸಮರ್ಥ ಅಧ್ಯಾಪಕರು ಅವರ ಒಂದು ಅವಿರತ ಶ್ರಮ, ಅದರಿಂದಾಗಿ ಈ ಕಾಲೇಜ್ ಮುಂದೆ ಬರ್ತಾ ಉಂಟು. ಅಲ್ಲಂದರೆ ಸಣ್ಣ ಒಂದು ಹಳ್ಳಿಯಲ್ಲಿ ಅಥವಾ ಒಂದು ಅರೆಪಟ್ಟಣ, ದೊಡ್ಡ ಟೌನ್ ಅಲ್ಲ. ಇವತ್ತು ಸಿಟಿ ಕೂಡ ಯಾವ ರೀತಿಯಲ್ಲಿ ಕಡಿಮೆ ಇಲ್ಲ. ಒಂದು ರೀತಿಯಲ್ಲಿ ಅದಕ್ಕಿಂತ ಉನ್ನಬೇಕಾದ್ರೆ ಎಲ್ಲ ಒಂದು ಸಹಕಾರ, ಆ ಶ್ರಮ, ಅದು ನಿಜವಾಗಿ ಒಂದು ಆ ಕಮಿಟ್ಮೆಂಟ್ ಅದು ಕಾಣ್ತಾ ಉಂಟು, ಕಣ್ಣಲ್ಲಿ ಕಾಣ್ತಾ ಉಂಟು. ಆ ಕಮಿಟ್ಮೆಂಟ್ ಡಾನ್ಸ್ ಮಾಡ್ತಾ ಇದೆ ಈ ಊರಲ್ಲಿ. ಇದನ್ನು ಕಣ್ಣಾಗಿ ನೋಡಿದ್ದು, ಉತ್ಪ್ರೇಕ್ಷೆ ಅಲ್ಲ. ಥ್ಯಾಂಕ್ ಯು ಸರ್. ಇನ್ನು ವೇದಿಕೆಯಲ್ಲಿ ಶ್ರೀ ಶಿರಡಿ ಸಾಯಿ ಶಿಕ್ಷಣ ದತ್ತಿ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಟಿ ರಾಮಕೃಷ್ಣಪ್ಪ ಮಾತನಾಡಿ, ಸಂತನೋರ್ವ ಇಡೀ ವಿಶ್ವವನ್ನೇ ಗೆಲ್ಲಬಹುದು ಎಂದು ಸ್ವಾಮಿ ವಿವೇಕಾನಂದರು ಇಡೀ ವಿಶ್ವಕ್ಕೆ ತೋರಿಸಿದ್ದಾರೆ. ವಿದ್ಯಾರ್ಥಿಗಳು ಪ್ರತಿಭೆ ಪಲಾಯನ ಮಾಡುವುದಕ್ಕಿಂತ ತಮ್ಮ ದೇಶಕ್ಕೆ ಮೊದಲ ಆದ್ಯತೆ ನೀಡಿ ಎಂದು ಡಾಕ್ಟರ್ ಟಿ ರಾಮಕೃಷ್ಣಪ್ಪ ಹೇಳಿದ್ದು ಹೀಗೆ. ಪ್ರಾರಂಭ ಮಾಡ್ತಾರೆ ಯಾವ ರೀತಿ ಶಿಕ್ಷಣ? ನಮಸ್ತೆ. ಈಗ ನಾವು 2016ನಲ್ಲಿ ನೆಲಮಂಗಲದಲ್ಲಿ ಹೊಯ್ಸಳ ಪದವಿ ಪೂರ್ವ ಕಾಲೇಜನ್ನು ಮಾಡಿದ್ವಿ. ತದನಂತರ ಒಂದು 3 ವರ್ಷ ಆದಮೇಲೆ ಅಲ್ಲೂ ಕೂಡ ಒಂದು ಹೊಯ್ಸಳ ಪದವಿ ಕಾಲೇಜನ್ನು ಶುರು ಮಾಡಿದ್ವಿ. ನಿಮಗೆ ಗೊತ್ತಿದ್ದಂಗೆ ಇವತ್ತು ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟಲ್ಲಿ ನಮ್ಮಲ್ಲಿ ಸತತ ಪ್ರಯತ್ನದಿಂದ ನಮ್ಮ ಮ್ಯಾನೇಜ್ಮೆಂಟ್ ಇರ್ಬೋದು, ಅದರಲ್ಲಿ ನಮ್ಮ ಪ್ರಾಂಶುಪಾಲರುಗಳಲ್ಲಿ ತುಂಬ ಡಿಸಿಪ್ಲಿನ್ಡಾಗಿ ಕಾಲೇಜನ್ನು ನಡೆಸ್ಕೊಂಡಿದ್ದಾರೆ. ಸೊ ಅದು ನಮಗೆ ಮ್ಯಾನೇಜ್ಮೆಂಟ್ ಆಗಿರೋ ನಮಗೇನಂತ ಮತ್ತೆ ಏನಾದರೂ ಮಾಡಬೇಕು ಅನ್ನೋದು ಒಂದು ಡೆಫಿನೆಟ್ಲಿ ಇದೆ. ಸೊ ನಾವೆಲ್ಲ ಕೂತು ಈಗ ಒಂದು ದಾಬಸ್ಪೇಟೆಯಲ್ಲೂ ಕೂಡ ಇಲ್ಲಿನ ನಮಗೆ ರಿಕ್ವೈರ್ಮೆಂಟ್ ಏನಂತ ಗೊತ್ತಾಗಿದೆ. ಅದು ರಿಕ್ವೈರ್ಮೆಂಟ್ ಪ್ರಕಾರ ಒಂದು ಡಿಗ್ರಿ ಕಾಲೇಜು ಬೇಕು ಅಂತ ಜನ ಹೇಳ್ತಾ ಇದ್ದಾರೆ, ಮಕ್ಕಳು ಕೂಡ ಕೇಳ್ತಾ ಇದ್ದಾರೆ. ಸೊ ಅದನ್ನು ಮ್ಯಾನೇಜ್ಮೆಂಟ್ ಡಿಸ್ಕಷನ್ನು ಕೂಡ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಬರೋ ವರ್ಷದಲ್ಲಿ ನಾವು ಹೊಯ್ಸಳ ಪದವಿ ಕಾಲೇಜನ್ನು ಇಲ್ಲಿ ದಾಬಸ್ಪೇಟೆಯಲ್ಲಿ ಶುರು ಮಾಡ್ತಾ ಇದ್ದೀವಿ. ಯಾವ ಸ್ಟ್ರೀಮ್ಸ್ ಸ್ಟಾರ್ಟ್ ಮಾಡ್ತೀವಿ ಸರ್? ನಾವು ಈಗ ಇಲ್ಲಿ ರಿಕ್ವೈರ್ಮೆಂಟ್ ಇರುವಂಥದ್ದು ಬೇಸಿಕಲಿ BCom, BCA ಮತ್ತು BBA ಕೋರ್ಸ್ಗಳು. ಜೊತೆಗೆ ಏನಾದರೂ ಇಲ್ಲಿ ಪ್ಯಾರಾಮೆಡಿಕಲ್ ಕೋರ್ಸಸ್ ಕೂಡ ನಾವು ಅನ್ಕೋತಾ ಇದ್ದೀವಿ. ಈಗ ಸದ್ಯಕ್ಕೆ ಮುಂದಿನ ವರ್ಷ ನಾವು BCom, BCA ಮತ್ತು BBA ಕೋರ್ಸ್ಗಳನ್ನು ಶುರು ಮಾಡ್ತೇವೆ. ಅದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಸೈನ್ಸು ಮತ್ತು ಪ್ಯಾರಾಮೆಡಿಕಲ್ ಕೋರ್ಸಸನ್ನು ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಡಾಕ್ಟರ್ ರಾಮಕೃಷ್ಣಪ್ಪ, ಅಧ್ಯಕ್ಷರು, ಶಿರಡಿ ಸಾಯಿ ಅಧ್ಯಕ್ಷರು. ನಂತರ ಹೊಯ್ಸಳ ಪದವಿ ಕಾಲೇಜಿನ ನೆಲಮಂಗಲ ಶಾಖೆಯ ಪ್ರಾಂಶುಪಾಲ HR ಗೋಪಾಲ್ ವೇದಿಕೆಯಲ್ಲಿ ಮಾತನಾಡಿ, ರಾಷ್ಟ್ರೀಯ ಯುವ ದಿನ, ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ತಿಳಿದು ಮೈಗೂಡಿಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮ ಉತ್ತಮ ವೇದಿಕೆಯಾಗಿದೆ. ವಿವೇಕಾನಂದರ ವಾಣಿಯಾದ ಜೀವಿಯಾವಾಗ ಬೇಕಾದರೂ ಹೋಗಬಹುದು, ಜೀವನವನ್ನು ಬದಲಾಯಿಸಿಕೊಳ್ಳಬಹುದು ಎಂಬುದನ್ನು ಅರಿಯಿರಿ. ವಿದ್ಯಾರ್ಥಿಗಳು ಸಂಯಮ, ತಾಳ್ಮೆ, ನಿಮ್ಮ ಸಾಧನೆ ಗುರುತಿಸಿಕೊಳ್ಳಿ ಎಂದರು. ಜೀವ ಯಾವ ಬೇಕಾದ್ರೂ ಹೋಗುತ್ತೆ, ಆ ಜೀವನ ಇರೋದು ನಮ್ಮ ಮೇಲೆ ಆಗಲ್ಲ. ಆದರೆ
ಜೀವನ ಅನ್ನೋದು ನಮ್ಮ ಕೈಲಿರುತ್ತದೆ. ಸೊ ಅರ್ಥ ಮಾಡ್ಕೊಳ್ಳಿ, ಸ್ವಾಮಿ ವಿವೇಕಾನಂದ ಹೇಳಿದ್ರು ಜೀವನ ಅನ್ನೋದು ನಮ್ಮ ಕೈಲಿರುತ್ತೆ, ಅದನ್ನ ನಾವು ಹೇಗೆ ಬೇಕಾದ್ರೂ ಶೇಪ್ ಮಾಡ್ಕೋಬಹುದು ಅಥವಾ ಆಕಾರ ಕೊಡಬಹುದು. ಆದ್ರೆ ಜೀವ ಅನ್ನೋದು ನಮ್ಮ ಕೈಲಿರಲ್ಲ, ಯಾವ ಬೇಕಾದ್ರೂ. ಸೊ ಎಷ್ಟರಿಗೆ ಅಂದ್ರೆ ಈ ಮಾತು ನಾವು ಏನು ಉಪಯೋಗಿಸ್ತಿದ್ದೀವಿ ಅಂತ ಏನಿಲ್ಲ, ಇದು ಜೀವನ ಕಟ್ಕೊಳ್ಳುವಂತ ಒಂದು 2 ವರ್ಷದ ಸುದೀರ್ಘ ಪ್ರಯಾಣ. ಈ 2 ವರ್ಷದಲ್ಲಿ ನಿಮ್ಮ ಜೀವನವನ್ನು ಯಾವ ತರ ಕಟ್ಕೊಳ್ತೀರ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ನೀವು ಆಲ್ರೆಡಿ ನಿಮ್ಮ ಇಷ್ಟವಾಗಿರುವಂತ ಕೋರ್ಸ್ಗಳನ್ನು ತಗೊಂಡಿದ್ದೀರಿ. ನಂತರ ನೆಲಮಂಗಲ ಹೊಯ್ಸಳ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಗೌರಿಶಂಕರ್ ಮಾತನಾಡಿ, ಡಾಬಸ್ಪೇಟೆ ಪಟ್ಟಣಕ್ಕೆ ಮುಂದಿನ ದಿನಗಳಲ್ಲಿ ಪದವಿ ಕಾಲೇಜು ಮತ್ತು ಪ್ಯಾರಾಮೆಡಿಕಲ್ ಶಿಕ್ಷಣವನ್ನು ಗುರಿಯಾಗಿಸಿಕೊಂಡಿದ್ದೇವೆ. ಈ ಶಿಕ್ಷಣವನ್ನು ಆರಂಭಿಸುತ್ತೇವೆ ಎಂದು ಹೇಳಿದರು. ನಮ್ಮ ನೆಲಮಂಗಲದಲ್ಲಿ ನಮ್ಮ ಹೊಯ್ಸಳ PU ಕಾಲೇಜು ಯಾವ ರೀತಿ ಸಾಧನೆ ಮಾಡಿದೆ ಅಂತ ನಮಗೆ ಗೊತ್ತಿದೆ. ಈ ವರ್ಷ ಸುಮಾರು 7 ವಿದ್ಯಾರ್ಥಿಗಳು ಮೆಡಿಕಲ್ಗೆ ಹೋಗಿದ್ದಾರೆ. 48ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟನ್ನು ಪಡ್ಕೊಂಡಿದ್ದಾರೆ. ಎಲ್ಲ ಟಾಪ್ 10 ಕಾಲೇಜುಗಳಲ್ಲಿ, ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ. ಇಲ್ಲೂ ಕೂಡ ಅದೇ ರೀತಿ ಮಕ್ಕಳುಗಳು, ಈ ದಬಸ್ಪೇಟೆ ಸುತ್ತಮುತ್ತಲಿನ ಹಳ್ಳಿಯ ಮಕ್ಕಳುಗಳು ಕೂಡ ಮೆಡಿಕಲ್ಗೆ ಹೋಗಬೇಕು ಮತ್ತು ಒಳ್ಳೆ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಇಂಜಿನಿಯರಿಂಗ್ ಸೀಟ್ಗಳನ್ನ ತೊಗೋಬೇಕು. ಆ ರೀತಿಯ ಒಂದು ಕೋಚಿಂಗನ್ನು ನಾವು ಇಲ್ಲಿ ಕೊಡ್ತಾ ಇದ್ದೀವಿ. ನಿಜವಾಗ್ಲೂ ಕೂಡ ಏನಕ್ಕೆ ನಾವು ಬರೀ ಥಿಯರಿಗಷ್ಟೇ ಅಲ್ಲ, ಬರೀ ಬೋರ್ಡ್ ಎಕ್ಸಾಮ್ಗಷ್ಟೇ ಅಲ್ಲ, ನೀವು ಮಕ್ಕಳನ್ನ ಕೇಳಿದ್ರು ಕೂಡ ಇದು ಸತ್ಯ ಇರುತ್ತೆ. ನಾವು ಪ್ಲ್ಯಾನನ್ನು ಮಾಡಿಕೊಂಡು ಕಾಂಪಿಟೇಟಿವ್ ಎಕ್ಸಾಮ್ ನೀಟು, JEE ಮತ್ತು CETಗೆ ಮತ್ತು CA ಕ್ಲಾಸಸ್ಗಳನ್ನ ನಾವು ಮಕ್ಕಳಿಗೆ ಮಾಡ್ತಾ ಇದ್ದೀವಿ. ಇದನ್ನು ನಿಜವಾಗ್ಲೂ ಕೂಡ ಇಲ್ಲಿ ಒಂದು ಉತ್ತಮ ಫಲಿತಾಂಶವನ್ನು ನಾವು ಕೊಡ್ತೀವಿ. ನಿಜವಾಗ್ಲೂ ಹೇಳಬೇಕಂದ್ರೆ ಇಲ್ಲಿರ್ತಕ್ಕಂಥ ಪ್ರಾಂಶುಪಾಲರು ಜಾಲಪ್ಪ ಸರ್ ಇರ್ಬೋದು, ಮತ್ತು ಇಲ್ಲಿನ ಉಪನ್ಯಾಸಕರು ಕೂಡ ತುಂಬ ಒಳ್ಳೆ ಶ್ರಮ ಹಾಕಿ ಕೆಲಸ ಮಾಡ್ತಾ ಇದ್ದಾರೆ. ಸುತ್ತ ಹಳ್ಳಿಗಳಿಂದ ಜನಗಳು ಒಳ್ಳೆ ಭಾವನೆ ವ್ಯಕ್ತಪಡಿಸ್ತಿದ್ದಾರೆ ದಬಸ್ಪೇಟೆ ಹೊಯ್ಸಳ PU ಕಾಲೇಜ್ ಬಗ್ಗೆ. ನಾನು ಏನು ಬಯಸ್ತೀನಿ ಅಂದರೆ, ನೆಲಮಂಗಲ ಹೊಯ್ಸಳ PU ಕಾಲೇಜ್ ಥರನೇ ಇದು ಕೂಡ ಅಟ್ಲೀಸ್ಟ್ ಅಂದ್ರೂ ಒಂದು 1000ಕ್ಕಿಂತ ಸ್ಟ್ರೆಂತನ್ನು ಹೊಂದಿ ಒಂದು ವರ್ಷಕ್ಕೊಂದು 10 ಜನ ಮೆಡಿಕಲ್ ಕಾಲೇಜ್ಗೆ, ಒಂದು 50 ಜನ ಇಂಜಿನಿಯರಿಂಗ್ಗೆ ಹೋಗೋ ಥರ ಮಾಡಿದ್ರೆ ಈ ಭಾಗದ ಹಳ್ಳಿ ಮಕ್ಕಳಿಗೆ ಒಂದು ಕಡಿಮೆ ಕಾಸ್ಟಲ್ಲಿ ಉತ್ತಮವಾದ ಶಿಕ್ಷಣ ಕೊಟ್ಟಂತಾಗುತ್ತೆ. ನಾವು ಕೂಡ ಈ ಭಾಗದಿಂದನೇ ಬಂದು ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ನ ಮಾಡಿದ್ದು, 3 ಜನನು ನಾವು ಮಾಡಿದ್ದು, ಅದು ಒಂದು ಸಾರ್ಥಕತೆ ಸಿಗುತ್ತೆ ಅನ್ನೋದು ನನ್ನ ಭಾವನೆ. ಸರ್, ಒಟ್ಟಾರೆ ಗ್ರಾಮೀಣ ವಿದ್ಯಾರ್ಥಿಗಳು ಯಾವತ್ತೂ ಕೂಡ ನಾವು ಕೀಳು ಅಂತ ಭಾವನೆ ಇಟ್ಕೋಬಾರ್ದು ದಯವಿಟ್ಟು. ಈಗ ನೋಡಿ, ನಮ್ಮಲ್ಲಿ ಅಲ್ಲಿ 720ಕ್ಕೆ 645 ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿ, ತೊರೆಕೆಂಪಳ್ಳಿಯಿಂದ ಬಂದಿರತಕ್ಕಂಥ ಒಂದು ಹಳ್ಳಿ ವಿದ್ಯಾರ್ಥಿ, ಅವ್ರ ತಂದೆ ಒಂದು ಫ್ಯಾಕ್ಟ್ರಿ ಕೆಲಸಕ್ಕೆ ಹೋಗ್ತಾರೆ. ಅಂಥ ಒಂದು ವಿದ್ಯಾರ್ಥಿ ಇವತ್ತು ಗುಲ್ಬರ್ಗಾ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಫ್ರೀ ಸೀಟನ್ನು ತೊಗೊಂಡಿದ್ದಾರೆ. ಅವ್ರ ಜೊತೆಗೆ ಇನ್ನೂ 6 ಜನ ಸೀಟ್ ತೊಗೊಂಡಿದ್ದಾರೆ. ಆದ್ದರಿಂದ ಅವ್ರ ಕೈಲಿ ಆಗ್ತಕ್ಕಂಥ ಕೆಲಸ ಈ ಭಾಗದ ಮಕ್ಕಳ ಕೈಲಿ ಯಾಕಾಗಲ್ಲ? ಅದು ಕೂಡ ಆ ವಿದ್ಯಾರ್ಥಿ ಓದಿರೋದು ಬಂಡೆಮಠ ಹೈಸ್ಕೂಲಲ್ಲಿ, ಅವ್ನು ಯಾವುದೋ ನೆಲಮಂಗಲದಲ್ಲಿರ್ತಕ್ಕಂಥ ಸ್ಕೂಲಲ್ಲೂ ಅಲ್ಲ, ಬೆಂಗಳೂರಲ್ಲಿರ್ತಕ್ಕಂಥ ಸ್ಕೂಲಲ್ಲೂ ಅಲ್ಲ. ಅದರಿಂದ ಇಲ್ಲಿರೋ ಮಕ್ಕಳು ಕೂಡ ನನ್ನ ಕೈಲಿ ಆಗುತ್ತೆ, ನಾವು ಟೀಚರ್ಸ್ ಕೊಟ್ಟ ಸಲಹೆನ, ನಾವು ಕೊಡ್ತಕ್ಕಂಥ ಮೆಟೀರಿಯಲ್ನ, ಕೋಚಿಂಗ್ನ ಪಾಸಿಟಿವ್ ಆಗಿ ತೊಗೊಂಡು ಪೋಷಕರು ನಮಗೆ ಸಹಕಾರ ಕೊಟ್ಟರೆ ನಿಜವಲ್ಲೂ ಕೂಡ ಈ ಮಕ್ಕಳ ಕಡೆಯಿಂದ ನಾವು ಸಾಧನೆ ಮಾಡಿಸೋಕ್ಕೆ 100ಕ್ಕೆ 200ರಷ್ಟು ಪ್ರಯತ್ನ ಪಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನು ಸ್ಥಳೀಯ ದಾಬಸ್ಪೇಟೆ ಹೊಯ್ಸಳ ಕಾಲೇಜಿನ ಪ್ರಾಂಶುಪಾಲ ಜಾಲಪ್ಪ ಮಾತನಾಡಿ, ಸಾಧನೆಯನ್ನು ಗುರುತಿಸಿಕೊಳ್ಳುವುದರ ಜೊತೆಗೆ ಕಠಿಣ ಪರಿಶ್ರಮವಿದ್ದರೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಮೊಬೈಲ್ನ ಗೀಳು ಕಡಿಮೆ ಮಾಡಿಕೊಳ್ಳಿ. ಇಂದು ಎಲ್ಲರ ಈ ಒಂದು ಸಂಸ್ಥೆಯ ವತಿಯಿಂದ ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ರೂಪುರೇಷೆಗೊಂಡಿದೆ ಎಂದು ಜಾಲಪ್ಪ ಹೇಳಿದ್ದು ಹೀಗೆ. ಕಲಾವಿದ ಪದ್ಯ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ನಮ್ಮ ಕಾಲೇಜಿನ ಮಕ್ಕಳು ಜಿಲ್ಲಾ ಮಟ್ಟ ಆಗಿರ್ಬೋದು, ರಾಜ್ಯ ಮಟ್ಟ ಆಗಿರ್ಬೋದು, ತಾಲೂಕು ಮಟ್ಟ ಆಗಿರ್ಬೋದು, ಇಲ್ಲಿ ಸಾಧನೆಯನ್ನು ಮಾಡಿದರು, ಭಾಗವಹಿಸಿದರು, ಬಹುಮಾನವನ್ನು ಪಡ್ಕೊಂಡಿದ್ದರು. ಊರಿಗೋಸ್ಕರವಾಗಿ ಕಾರ್ಯಕ್ರಮ ಹಮ್ಮಿಕೊಂಡು ಇಲ್ಲಿ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನಿಸಿದ್ದೀವಿ. ನಮ್ಗೆ ಒಳ್ಳೆಯ ಹೆಮ್ಮೆ ವಿಷಯ. ಜೊತೆಗೆ ನಮ್ಗೆ ಇನ್ನೊಂದು ಏನಪ್ಪ ವಿಷಯ ಅಂತಂದರೆ, ನಮಗಿಂತ ಮಾರ್ಗದರ್ಶಕರಾಗಿರ್ತಕ್ಕಂಥ ನಮ್ಮ ಶಿಕ್ಷಣ ಶಿರಡಿ ಸಾಯಿ ಶಿಕ್ಷಣ ದತ್ತಿ ಇಲಾಖೆ ಇದೆಯಲ್ಲ, ದತ್ತಿ ಶಿಕ್ಷಣ ಸಂಸ್ಥೆ, ಅವರು ನಮಗೆ ಉತ್ತಮವಾಗಿರ್ತಕ್ಕಂಥ ಸಹಕಾರವನ್ನು ಕೊಡ್ತಾರೆ. ಅವ್ರಿಗೆ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಜೊತೆಗೆ ಅದಾದಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಮ್ಮ ಸಿಬ್ಬಂದಿ ವರ್ಗ ಮತ್ತು ನಮ್ಮ ಕಾಲೇಜಿನ ಡ್ರೈವರ್ಸ್ ಆಗಿರ್ಬೋದು, ಅವರೆಲ್ಲರ ಸಹಕಾರ ಮತ್ತು ಪೋಷಕ ವೃಂದದವರು ನಮ್ಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸಹಕಾರವನ್ನು ಕೊಟ್ಟಿದ್ದಾರೆ. ತರಗತಿಗಳನ್ನು, ಹೆಚ್ಚಿನ ತರಗತಿಗಳನ್ನು ಹಮ್ಮಿಕೊಳ್ಳೋದಕ್ಕೆ. ಜೊತೆಗೆ ಅದಾದಮೇಲೆ ನಾವು ಎಲ್ಲ ರೀತಿಯಾಗಿರ್ತಕ್ಕಂತಹ ಸಹಕಾರನ ಪೋಷಕರು ನಮ್ಮ ಧನ್ಯವಾದಗಳನ್ನು ತಿಳಿಸ್ತೀವಿ. ಕಲಾಪ DM, ಹೊಯ್ಸಳ ಪದವಿ ಪೂರ್ವ ಕಾಲೇಜಿನ, ಡಾಬಸ್ಪೇಟೆ ಹೊಯ್ಸಳ ಪದವಿ ಪೂರ್ವ ಕಾಲೇಜಿನ.
ಇನ್ನು ಇಡೀ ಕಾರ್ಯಕ್ರಮದಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮದ ಬಗ್ಗೆ ಕಾಲೇಜು ವಿದ್ಯಾರ್ಥಿನಿಯರು ಮಾಹಿತಿಯನ್ನು ಹಂಚಿಕೊಂಡಿದ್ದು ಹೀಗಿದೆ. ಹೇಳ್ಬೇಕು ಅಂದರೆ ಒಳ್ಳೆ ಟೀಚಿಂಗ್ ಐತೆ. ಆಮೇಲೆ ಯಾವುದೇ ಪಾರ್ಟಿಸಿಪೇಟ್ ಮಾಡಬೇಕಾದ್ರೂ ತುಂಬಾ ಪ್ರೋತ್ಸಾಹ ಆಗ್ತಾರೆ. ಆಮೇಲೆ ಥಿಯರಿ ಕ್ಲಾಸ್ ಇರ್ಬೋದು, ಕಾಂಪಿಟೇಟಿವ್ ಇರ್ಬೋದು, ಈಕ್ವಲ್ ಆಗಿ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಥಿಯರಿ ಕ್ಲಾಸ್ಗೆ ಮಾಮೂಲಿ 3 ಸರ್ತಿ ರಿವಿಷನ್ ಆಗೈತೆ. ತಿರ್ಗಾ ಪ್ರಿಪ್ರೇಟ್ರಿಗಳಿರ್ಬೋದು, ಮಿಡ್ ಟರ್ಮ್ಸ್ ಇರ್ಬೋದು, ಪ್ರತಿ ವಾರ ಟೆಸ್ಟ್ಗಳಿರ್ಬೋದು. ಆಮೇಲೆ ಕಾಂಪಿಟೇಟಿವಿಗೆ ಬಂದರೆ ಕಾಂಪಿಟೇಟಿವ್ ಮಾಡಿ ಲಾಸ್ಟಲ್ಲಿ ವೀಕಲ್ಲಿ ಟೆಸ್ಟ್ಗಳು ಕೊಡ್ತಾರೆ. ಥಿಯರಿದು ಓದಿಸ್ದಂಗಾಗುತ್ತೆ, ಆಮೇಲೆ ಕಾಂಪಿಟೇಟಿವ್ ಮಾಡ್ದಂಗಾಗುತ್ತೆ ಅಂತ. ಅದರಿಂದ ನಮ್ಗೆ ತುಂಬಾ ಯೂಸ್ ಐತೆ. ಆಮೇಲೆ ನಾವು ಇವಾಗ ನೆಕ್ಸ್ಟ್ ಸೆಕೆಂಡ್ PU ಎಕ್ಸಾಮಿಗೆ ಕೂಡ ಹಂಗೆ ರೆಡಿ ಆಗ್ತಾಯಿದ್ದೀವಿ. ನೆಕ್ಸ್ಟ್ ನಮಗೆ ಫಸ್ಟ್ ಟೈಮಿಂದ ಪ್ರಿಪ್ರೇಟ್ರಿ ಐತೆ. ಹಾಗೆಯೇ ಈಗ ಫಂಕ್ಷನ್ ಇದ್ರೂ ಕೂಡ ನಮಗೆ ಒಳ್ಳೆ ಕ್ಲಾಸ್ಗಳನ್ನ ಮಾಡಿ ಯಾವುದೇ ಥರದ ಡೌಟ್ಸ್ಗಳು ಬಂದರೂ ಕ್ಲಾರಿಫೈ ಮಾಡಿಕೊಂಡು, ಯಾವುದೇ ಥರದ ಏನೇ ಡೌಟ್ ಬಂದರೂ ಕ್ಲಾರಿಫೈ ಮಾಡ್ತಾರೆ. ಯಾರೂ ಕೂಡ ಏನು ಬಯೋದಿಲ್ಲ. ಆಮೇಲೆ ಫ್ರೆಂಡ್ಲಿ ಆಗಿರ್ತಾರೆ ಟೀಚರ್ಸ್ಗಳು. ಆಮೇಲೆ ಜಾಲಪ್ಪ ಸರ್ ಯಾವಾಗಲೂ ಫ್ರೆಂಡ್ಲಿಯಾಗಿ ಏನೇ ಪ್ರಾಬ್ಲಮ್ ಇದ್ರೂ ಕರೆಸಿ ಕೇಳ್ತಾರೆ. ಪ್ರತಿ ಮಂತಲ್ಲೂ ಕೂಡ ಇದು ಪೇರೆಂಟ್ಸ್ ಮೀಟಿಂಗ್ ಇರ್ಬೋದು, ಆಮೇಲೆ ಟೀಚರ್ಸ್ಗಳು ಮೀಟಿಂಗ್ ಮಾಡಿ. ಆಮೇಲೆ ಒಟ್ಟಾರೆ ಕಾಲೇಜ್ ಬಗ್ಗೆ ಏನು ಹೇಳ್ತೀರಾ? ಕಾಲೇಜ್ ಬಗ್ಗೆ ಹೇಳ್ಬೇಕು ಅಂದರೆ ಒಳ್ಳೆ ಎಜುಕೇಷನ್ ಇರೋದು. ಆಮೇಲೆ ಚೆನ್ನಾಗಿ ಓದಬೇಕು ಅಂದರೆ ನಮ್ಮ ಕಾಲೇಜಲ್ಲಿ ದಿ ಬೆಸ್ಟ್ ಅಂತ ಹೇಳಿ. ನಿಮ್ಮ ಹೆಸರು? ನೀವು ಕೂಡ ಯಾವ ಊರಿಂದ ಬರ್ತಾ ಇದ್ದೀರಾ, ಏನು ಸ್ಟಡಿ ಮಾಡ್ತಾ ಇದ್ದೀರಾ? ನಾನು ಕುದೂರಿಂದ ಬರ್ತಾ ಇದ್ದೀನಿ. ನಾನು ಸೆಕೆಂಡ್ PUC ಸೈನ್ಸ್ ತಗೊಂಡಿದ್ದೀನಿ. ನಿಮ್ಮ ಹೆಸರು? ಯಶಸ್ವಿ. ನೀವೇನು ಓದ್ತಾ ಇದ್ದೀರಾ? ನಿಮ್ಮ ಹೆಸರು? ಯಾವ ಊರು? ನಿಮ್ಮ ಹೆಸರು? ಯಾವ ಊರು? ಈ ಸಂದರ್ಭದಲ್ಲಿ ನೆಲಮಂಗಲ ಶಾಖೆಯ ಹೊಯ್ಸಳ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ KV ಗೌರಿಶಂಕರ್, ಪದವಿ ಕಾಲೇಜು ಪ್ರಾಂಶುಪಾಲ HR ಗೋಪಾಲ್, ಶಿರಡಿ ಸಾಯಿ ಶಿಕ್ಷಣ ದತ್ತಿಯ ಕಾರ್ಯದರ್ಶಿ ಜ್ಯೋತಿ N, ಖಜಾಂಚಿ BV ಸುರೇಶ್, ಟ್ರಸ್ಟಿ T ಅನ್ನಪೂರ್ಣ, ಡಾಬಸ್ಪೇಟೆ ಕಾಲೇಜಿನ ಪ್ರಾಚಾರ್ಯ DM ಜಾಲಪ್ಪ, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ, ಕಾಲೇಜು ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗದವರು ಹಾಗೂ ಹಲವಾರು ಉಪನ್ಯಾಸಕರು, ಸ್ಥಳೀಯ ಹೊಯ್ಸಳ ಕಾಲೇಜಿನ ಉಪನ್ಯಾಸಕರು, ನೂರಾರು ವಿದ್ಯಾರ್ಥಿಗಳು, ಸ್ಥಳೀಯರು ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಈ ಕಾಲೇಜು ವಾರ್ಷಿಕೋತ್ಸವದ ಝಲಕ್ ಹೀಗಿದೆ. ಸ್ಪೆಷಲ್ ರಿಪೋರ್ಟ್ಗಾಗಿ ವಿಡಿಯೋ ಜರ್ನಲಿಸ್ಟ್ ತೆಗೆಗೂ ಪೃಷ್ಟಿದ ಜೊತೆ KK ನೂರ್ ರಾಮ್, ಕದಂಬ ಖಡ್ಗ ನ್ಯೂಸ್, ಡಾಬಸ್ಪೇಟೆ.